ನಾವಿದ್ದೇವೆ ಎಂಬ ಸಂದೇಶವನ್ನು ಸಾರುವುದರ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದರಿಂದ ರೋಗಿಗಳು ಗುಣಮುಖರಾಗಲು ಉತ್ತೇಜನ ಸಿಕ್ಕಂತಾಗುತ್ತದೆ ಎಂದು ಅರೇಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಜಿ ಹೇಳಿದ್ದಾರೆ. ಬೇಲೂರು ತಾಲೂಕಿನ ಅರಳಿಯ ಸಮುದಾಯ ಕೇಂದ್ರದ ಒಳಾಂಗಣದಲ್ಲಿ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕ್ಷಯ ರೋಗಿಗಳಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಗಿಗಳಿಗೆ ಪೌಷ್ಟಿಕಾಂಶವಿರುವ ಫುಡ್ ಕಿಟ್ ಅನ್ನು ನೀಡಿದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುವುದರ ಜೊತೆಗೆ ಮುಂದಾಗುವ ತೊಂದರೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದು. ಕ್ಷಯ ರೋಗಿಗಳನ್ನು ಗಮನವಿಟ್ಟುಕೊಂಡು ಕಳೆದ 2 ವರ್ಷಗಳಿಂದ ಫುಡ್ ಕಿಟ್ಗಳನ್ನು ನೀಡುತ್ತಿರುವ ಹಾಗೂ ಚಿಕಿತ್ಸೆ ನೀಡಲು ದೂರದ ಹಳ್ಳಿಗಳಿಗೆ ತೆರಳುವ ಸಂದರ್ಭ ವಾಹನಗಳ ಸೌಲಭ್ಯ ಒದಗಿಸುತ್ತಿದ್ದು, ಕ್ಷಯ ರೋಗಿಗಳ ದತ್ತು ಪ್ರಕರಣದ ಸಹಾಯ ಮಾಡುತ್ತಿರುವ ಅರೇಹಳ್ಳಿಯ ರೋಟರಿ ಸಂಸ್ಥೆಯ ತಂಡದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಚೇತನ್ ಪ್ರಕಾಶ್ ಮಾತನಾಡಿ, ಸಾರ್ವಜನಿಕರ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳ ಆಯೋಜನೆ ನಮ್ಮ ಸಂಸ್ಥೆಯ ಒಂದು ಭಾಗವಾಗಿರುವುದರಿಂದ ಕಳೆದ 2 ವರ್ಷಗಳಿಂದ ಕ್ಷಯ ರೋಗಿಗಳಿಗೆ ನೆರವನ್ನು ನೀಡುತ್ತಾ ಬಂದಿದ್ದೇವೆ. ರೋಟರಿ ಸಂಸ್ಥೆಯ ಸದಸ್ಯರು ವೈಯಕ್ತಿಕವಾಗಿ ಪ್ರತಿ ತಿಂಗಳು ರೋಗಿಗಳಿಗೆ ಆರ್ಥಿಕ ನೆರವನ್ನು ಆಸಕ್ತರಾಗಿದ್ದಾರೆ ಎಂದರು. ಈ ವೇಳೆ ಮಕ್ಕಳ ತಜ್ಞೆ ಡಾಕ್ಟರ್ ಅನುಪಮ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾರ್ತಿಕ್ ಕೆಆರ್, ಸದಸ್ಯರಾದ ಕಿಶೋರ್ ವಿ, ಹರೀಶ್ ಪಿಪಿ, WR ಪಿಂಟು, ನವೀನ್ ಸಿ, ಪೃಥ್ವಿ ಬಿಯು, ಶರತ್ ಬಿಎಂ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಅರ್ಪಿಸ್ತೇನೆ. ಜೊತೆಗೆ ಇದು ಫುಡ್ ಕಿಟ್, ಇದರ ಜೊತೆ ದತ್ತು ಪ್ರಕರಣ ಜೊತೆ ಬೇರೆ ಎಲ್ಲದಕ್ಕೂ ನಮಗೆ ಸಹಕಾರ ಕೊಡ್ತಾರೆ. ಪೋಲಿಯೋ ಟೈಮಲ್ಲಿ ಆಗಿರಬಹುದು ಅಥವಾ ಬೇರೆ ಟೈಮಲ್ಲಿ ಒಳಗಡೆ ಹಳ್ಳಿಗಳಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ವೆಹಿಕಲ್ ಕೂಡ ಕೊಟ್ಟು ನಮಗೆ ಇಮ್ಯುನೈಸೇಷನ್ ಮಾಡಬೇಕು ಅಂತೆಲ್ಲ, ಇಂಜೆಕ್ಷನ್ ಹಾಕಬೇಕು ಅಂದಾಗೆಲ್ಲ ವೆಹಿಕಲ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಇದೆಲ್ಲ ಸಹಾಯ ಮಾಡಿದಾಗ ನಮ್ಮ ಕಡೆಯಿಂದ ಕೂಡ ಒಂದು ಅಭಿನಂದನೆ ಹೇಳಬೇಕು ಅನ್ನೋದು ಕೂಡ ನಮ್ಮದು ಒಂದು ಮೂಲ ಉದ್ದೇಶ ಆಗಿತ್ತು ಇವತ್ತು. ಜೊತೆಗೆ ಇನ್ನು ಕಾಯಿಲೆ ಬಗ್ಗೆ ಹೇಳಬೇಕು ಅಂದ್ರೆ, ಇದೊಂದು ಕ್ಷಯ ರೋಗ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ಮೊದಲನೇದಾಗಿ ಇದು ಕಫದಿಂದ ಬರುವಂಥದ್ದು, ಲಂಗ್ಸ್ ಇಂದ ಸ್ಪ್ರೆಡ್ ಆಗುವಂಥದ್ದು. ಲಂಗ್ಸ್ಗೆ ಹೋದ್ಮೇಲೆ ಅದು ಬೇರೆ ಕಡೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತದೆ. ಬ್ಲಡ್ಗಾಗಿರಬಹುದು,